ನೋಡ್ರಿ, ಕಬ್ಬ ಕಡ್ದ ಮೇಲೆ ಏನತ್ತಿರಲ್ಲ ರೌಂದಿ ನಿರ್ವಹಣೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಕೆಲವೊಂದು ಎಷ್ಟು ಜನ ಕನ್ಫ್ಯೂಸ್ನಾಗ ಇರ್ತಾರೋ. ಅದನ್ನು ಯಾವ ರೀತಿ ಇದನ್ನು ಮಾಡ್ಕೋಬೇಕು ಅನ್ನೋದು ಒಂದಿಷ್ಟು ನಾನು ನಿಮ್ಗೆ ಸಂಕ್ಷಿಪ್ತ ಹೇಳ್ತಾನೆ. ಒಂದನೇದು, ನೀವು ರೌಂದಿ ಪುಡಿಯರಿ ಮಾಡಿಸ್ರಿ, ಇಲ್ಪ ಅಂತಂದ್ರೆ ದೊಡ್ಡ ಮಷಿನ್ಲಿಂತ ಹಾರ್ವೆಸ್ಟರ್ ಮಾಡಿರಲಿ. ಟೋಟಲ್ದಾಗ ಎಲ್ಲ ಸಾಲಿಗೆ ನಿಮ್ಗೆ ಏನಾಗಿರ್ತೈತಿ, ಎಲ್ಲ ಕಡೆ ಅಂತ ನಿಮ್ಮದು ರೌಂಗಿ ಎಲ್ಲ ಬಿದ್ದಿರ್ತೈತಿ. ನೀವೇನು ಮಾಡಿರಿ, ಏನೂ ಮಾಡೋಕೆ ಹೋಗ್ಬೇಡ್ರಿ. ನಾ ತೋರಿಸ್ತೀನಿ ನಾನು ನಿಮಗೆಲ್ಲ ಅದು ಯಾವ ರೀತಿ ಮಾಡ್ಕೋಬೇಕತ್ತ ಅನ್ನೋದು. ಡೈರೆಕ್ಟ್ ಏನು ಮಾಡಿರಿ, ಬಗಲ್ ಹರೀರಿ. ಯಾವ ರೀತಿ ಅಂದ್ರೆ ದೊಡ್ಡ ಟ್ಯಾಕ್ಟ್ರ್ ಹೇಳ್ರಿ, ಕಡಿಮೆ ರೇಟ್ನಾಗನ ಮಾಡ್ತಾರೆ ಅವ್ರು. ಕಡಿಮೆ ರೇಟ್ನಾಗ ನಿಮ್ಗೆ ಅಂದ್ರೆ ಅವಸರಲ್ಲೇ ಹೋಗ್ತೈತೆ ಅದು. ಅಂದ್ರೆ ನೀವು ಬದು ನಡು ಮಾಡಿರಿ, ಎರಡೂ ಕಡೆ ಬಗಲ್ ಹರಿ ವ್ಯವಸ್ಥೆ ಮಾಡಿರಿ. ಇಂಥ ಬಗಲ್ ಹರಿದ ಮೇಲ್ತೆ ಎಲ್ಲ ಮುಗಿತೈತಿರಲ್ಲ, ಮುಗಿದ ಮೇಲ್ತೆ ಏನೈತಿ, ಬದಿನ ಮ್ಯಾಗಿಂದ ಖಾಲಿ ಸರ್ಸೋತ್ ಹೋಗಿಬಿಡ್ರಿ. ನೀವು ಹಂಗೆ ಪುಡಿ ಮಾಡಿ ಮೆನುವಲ್ಲಿ ಕಡ್ದ ಇದು ಮಾಡಿದವ್ರು ಏನು ಇರ್ತಿರಲ್ಲ, ಕೋಲಿ ಸವ್ರಿ ಅದನ್ನು ರೀ. ಬಗಲ್ ಹರಿದಿರ್ತೀರಿ, ಎಲ್ಲ ಮಾಡಿರ್ತೀರಿ, ಆ ಹರಿದಿದ್ರಾಗ ಹೋಗಿ ಮ್ಯಾಲೆ ಬದಿನ ಮೇಲೆ ಏನು ತೆಳಗಂಗೆ ಬಿದ್ದಿರ್ತೈತಿ ಅದನ್ನೆಲ್ಲ ಸರ್ಸ್ರಿ, ಕೋಲಿ ಕಡ್ಕೊತ ಹೋಗಿಬಿಡ್ರಿ. ಆಮೇಲೆ ಆ ಕೋಲಿ ಬಡ್ಡಿ ಮೇಲೆ ಸ್ಪ್ರೇ ಮಾಡೋದು ನಾ ಹಿಂದಿನ ವೀಡಿಯೋದಾಗ ಎಲ್ಲ ಹೇಳೇನಿರಲ್ಲ. ಆ ರೀತಿ ಮಾಡಿರಿ. ನೀವು ಏನು ಮಾಡ್ತೀರಿ, ಎಲ್ಲ ಬದಿನ ಮೇಲಿಂದ ಅಲ್ಲಿಂದ ಎಲ್ಲ ಸರಿಸ್ತೀರಿ. ಸರಿಸ್ಕಿಸಿಂದ ಒಳಗೆ ದಿಪ್ಪ ಆದಂಗೆ ಆಗ್ತೈತಿ, ಒಳಗೆ ತುಂಬತೈತಿ, ಹಂಗೆ ಆಕೈತಿ ಹಿಂಗೆ ಆಕೈತಿ ತಂಗಿಸಿಂದ ವಿಚಾರ ಮಾಡ್ತೀರಿ. ಒಟ್ಟು ಏನು ಕನ್ಫ್ಯೂಸ್ ಆಗಬೇಡ್ರಿ. ನಾ ಏನು ತೋರ್ಸಾಕತ್ತೇನ್ರಲ್ಲ, ಈ ರೀತಿ ಮಾಡ್ಕೋರಿ. ನಿಮ್ಗೆ ಅಗದಿ ಈಸಿ ಆಗ್ತೈತಿ. ಈ ಮೆಥಡ್ ಪ್ರಕಾರ ಮಾಡಿರಿ. ನೋಡಿರಿ, ನಾ ಇದನ್ನು ತೋರಿಸ್ತೀನಿ ನೋಡಿರಿ. ಎಲ್ಲರಿಗೂ ನಮಸ್ಕಾರ ರೀ. ಕಬ್ಬು ಕಟಾವಾದಿಂದ ನೀವೇನು ನೆಲ ಜರ ಬಿರುಸಿತ್ತಿಲ್ಲೋ ಒಂದು ನೀರರಿ ಹಾಸಿರಿ ಕೊಡ್ರಿ. ಇಲ್ಪ ಅಂತಂದ್ರೆ ಲಗೇನ ನೆಲ ಹಸಿ ಇತ್ತಿಲ್ಲೋ ಅಲ್ಲೇ ಲಗೇನ ಬಗಲ್ ಹರಿರಿ. ಅದೇ ಈ ರೀತಿ ನಾವೇನು ಮಾಡಾಕತ್ತಿದ್ದೀವಿ ನೋಡ್ರಿ, ಈ ರೀತಿ ಇಂತಿ ಬಗಲ್ ಹರಿದ್ರೆ ನಿಮಗೆ ಗೊಬ್ಬರ ಕೊಡೋಕೆ ಅನುಕೂಲ ಆಗ್ತೈತಿ. ಮತ್ತು ಮಣ್ಣು ಲೂಸ್ ಆಗುವಂಥದ್ದು ಸಿಚುವೇಶನ್ ಈಗ ಇರ್ತೈತಿ. ಈಗ ನಾವು ಹಿಂಗೆ ಕೊಡ್ಕೊತ ಇದು ಮಾಡ್ಕೊತ ಹೋದರೆ ಎಂತಿ ಕುಳಿ ಸರಿಯಾಗಿ ಹೇಳಂಗಿಲ್ಲ, ಮತ್ತು ಎಂತಿ ಹೆಲ್ದಿನೂ ಇರೋಂಗಿಲ್ಲ, ಮತ್ತು ಗ್ರೋತ್ ಇರೋಂಗಿಲ್ಲ. ಪಡ್ಯಾಗ ಒಂದು ವರ್ಷಗಂಟೆ ನೀವು ನೀರು ಕೊಟ್ಟಿರ್ತೀರಿ, ಹಿಂಗಾಗಿ ಮಣ್ಣು ಗಚ್ಚಿಗಿರ್ತೈತಿ. ಹಿಂಗಾಗಿ ಏನಂತಿಲ್ಲ, ಈಗೇನು ನಾವು ಮಾಡಾಕತ್ತಿದ್ದೀವಿ ನೋಡ್ರಿ, ಈ ರೀತಿ ಮಾಡಿ ನೀವು ಗೊಬ್ಬರ ಕೊಡ್ಬೋದು ನೋಡಿರಿ. ನಾವು ನಮ್ಮ ಕಬ್ಬು ಕಟಾವಾದಿಂದ ರೌಂದಿ ಎಲ್ಲ ಎಂತಿ ಪುಡಿ ಮಾಡಿಸಿ ಹಂಗೆ ಎಲ್ಲ ಸಾಲಿಗೆ ಬಿಟ್ಟಿದ್ದೀವಿ ರೀ. ಬೋದಿನ ಮೇಲೆ ಏನಂತಿಲ್ಲ ಅದನ್ನೆಲ್ಲ ತೆಗೆದ ನೆತ್ತಿ ಸವರಿ ಬಿಟ್ಟಿದ್ದೆವು. ಹಿಂಗಾಗಿ ಎಲ್ಲ ಸಾಲಿನಾಗ ಪ್ರತಿ ಸಾಲಿನಾಗ ಎಲ್ಲ ರೌಂದಿ ಐತಿರಲಿ. ಅದ್ರೊಳಗೆ ಈಗ ಬಗಲ್ ಹರಿತಾರೆ ನೋಡಿರಿ. ಅಂದ್ರೆ ಏನು ಮಾಡಿರಿ, ದೊಡ್ಡ ಟ್ಯಾಕ್ಟ್ರ್ ಹೇಳ್ರಿ, ಅದಕ್ಕೇನೈತಿ ಅಂದ್ರೆ ಒಂದು ಸಾಲಿಗೆ ಎರಡೆರಡು ಬಗಲ್ ಹರಿವು ಇರ್ತಾವೆ. ನಡುವಿನೂ ಎರಡು ಹಾಕಿರಿ. ಈಗೇನು ಬಗಲ್ ಹರಿವಿತ್ನಾಗ ಸೆಂಟ್ರ್ ಮಾಡಿರಿ. ಯಾವುದೂ ಕುಳಿ ಎಳಾಕತ್ತೀರ ಬದು ಇರ್ತೈತಿ ಅದನ್ನ ಸೆಂಟ್ರ್ ಮಾಡಿರಿ. ಮಾಡಿಕಿಸಿಂದ ನೀವು ಹರಿದ್ರೆ ಅಂತಿ ಯಾಕೂ ಏನೂ ತೊಂದರೆ ಆಗಂಗಿಲ್ಲ, ತುಂಬಂಗಿಲ್ಲ, ಫಸ್ಟ್ ಕ್ಲಾಸ್ ಆಗ್ತೈತಿ. ರೌಂದೇನು ಲಗೇನ ಕಳಿತೈತಿ ನೋಡಿರಿ. ನಿಮ್ಗೆ ಕಾಣಿಸ್ಬೋದು, ನಿಮ್ಗೆ ಎಷ್ಟು ನೀಟಂಗೆ ಆಗಲೈತಿ ನೋಡಿರಿ. ರಗಡ್ ನಮ್ಮದು ಏನೋ ಅಡಸಾಲಿ ಕಬ್ಬನ ಐತೆ, ಅದನ್ನು ನಾವು ಏನಂತಿ ರೌಂದಿ ಇದು ಮಾಡಾಕತ್ತಿದ್ವಿ. ರೌಂದಿ ಒಟ್ಟು ಸುಡಾಕೆ ಹೋಗ್ಬೇಡ್ರಿ. ಮಣ್ಣಂತೂ ನಿಮ್ಗೆ ತೋರಿ ಜರ ಜೂಮ್ ಮಾಡಿ ತೋರಿಸ್ತಾನು ಯಾವ ರೀತಿ ಹೆಂಗೆ ಐತಿ ಅಂದ್ರೆ ಎಷ್ಟು ಸೂಕ್ಷ್ಮ ಆಗೈತಿ ರೀ ಮಣ್ಣು ರೀ. ಹೊಟ್ಟೆ ಅನ್ಬೇಡ್ರಿ, ಹೊಟ್ಟೆ ಬಿಡ್ದಂಗೆ ಐತಿ ರೀ. ಸ್ಮೂತ್ ಆಗೈತಿ ರೀ. ವರ್ಷ ನಾವು ಏನಂತಿ ರೌಂದಿ ಬಿಡೋದ್ರಿಂದ ಮಣ್ಣು ಏನಂತಿ ಈ ರೀತಿ ತಯಾರಾಗ್ತೈತಿ. ಮತ್ತು ಇಳುವರಿನೂ ಹೆಚ್ಚು ಕೊಡ್ಲಾಕತ್ತೈತಿ. ಇದೇನೈತಿರಲ್ಲ, ಈ ಟೈಪ್ ಮಾಡ್ಕೋರಿ. ಮಾಡ್ಕೊಂಡ್ರೆ ನಿಮ್ಗೆ ಏನೇನು ರೀ, ನಿಮ್ಗೆ ಲಗೇನ ನಿಮ್ಗೆ ಇಳುವರಿ ಒಳಗೆ ಅಂತಿ ರಿಚ್ ಆಗಕ್ಕೆ ಅನುಕೂಲ ಆಗ್ತೈತಿ. ಈ ಟೈಪ್ ನೀವು ಮಾಡಿರಿ. ಏನು ತುಂಬತೈತಿ, ಅದಾಕತಿ ಇದಾಕೈತಿ ಅಂದ ಏನು ಅಂದ್ಕೋಬೇಡ್ರಿ. ಮತ್ತು ರೌಂದಿ ಕಾಯೋದ್ರಿಂದ ಏನೈತಿ, ನೀವು ನೀರು ಭಾಳ ಅವಶ್ಯಕತೆ, ನೀರು ಬಿಡೋದು ಭಾಳ ಹತ್ತಂಗಿಲ್ಲ. ಆರಾಮ್ಸಿರಿ ಒಂದು ನೀರು ಹಾಸ್ಕೊಂಡ್ ಒಂದು ತಿಂಗಳು 2 ತಿಂಗಳು ಹೋಗಿಲ್ಲ, ನೀವು ಫ್ರೀ ಇರ್ತೀರಿ, ಆರಾಮ ಇರ್ತೈತಿ. ಈಗೇನು ನೀವು ಹಾಕಿದ್ರೆ ಶಿಸ್ತಂಗೆ ಗೊಬ್ಬರ ಕೊಡ್ರಿ. ಏನು ಬಗಲೇನು ಹರಿದಿರ್ತಿರಲ್ಲ, ಇದು ಚಂದಂಗೆ ಗೊಬ್ಬರ ಕೊಡಿದ್ರಿ. NPK ಎಲ್ಲ ಕೊಟ್ಟು ನೀವು ಒಂದು ನೀರು ಕೊಟ್ಟರು 1 ತಿಂಗಳು 2 ತಿಂಗಳು ಯಾವಾಗ ಥರ ನೀರು ಬರ್ತದೆ ಕೆದರಿ ನೋಡೋದು. ನೋಡಿಮೆ ಅಂತ ಅವಾಗ ನಿಮ್ಗೆ ಎಲ್ಲೇ ನೀರು ಕೊಡ್ಬೇಕು ಅನಿಸು ಕೊಡ್ರಿ. ಇಲ್ಲಿಕ್ಕೆ ಏನು ಬೇಡ್ರಿ, ಗೊಬ್ಬರ ನಿಮ್ಮ ಮತ್ತು ತಿಂಗಳ ಹೆಂಗೆ ನೀವು ಅನ್ಬೋದು, ಸ್ಪ್ರೇಗರಿ ಕೊಡ್ಕೊತ ಹೋಗ್ರಿ, ಅದಕ್ಕೇನಾಗ್ತೈತಿ. ಹಿಂಗಾಗಿ ಅಂತಲ್ಲ ಈ ಟೈಪ್ ಮಾಡ್ಕೋರಿ. ನಿಮ್ಗೆ ಏನಂತಿ ಒಳ್ಳೆಯ ರಿಸಲ್ಟ್ ಸಿಗತೈತಿ. ಈ ಟೈಪ್ ಮಾಡಿರಿ.
ನೋಡ್ರಿ, ಬಗಲ್ ಹರಿದ ಮೇಲ್ತ ಯಾರೂ ಗಡಿಬಿಡಿ ಮಾಡಕ್ಕೆ ಹೋಗ್ಬೇಡ್ರಿ. ಬಗಲ್ ಹರಿದ ಬಿಡ್ರಿ, ಒಣಗಬೇಕಾರದು ನೆಲ ರೀ. ಏನು 15 ದಿನ ಆಗೋಣ ಒಣದಾಗ್ತೈತೋ, ತಿಂಗಳಾಗೋಣ ಒಣದಾಗ್ತೈತೋ, ಏನು ವಾರ ಆಗೋಣ ಒಣದಾಗ್ತೈತಿ ಅನ್ನಕತ್ತಕ ಏನು ಮಾಡಬೇಡ್ರಿ. ಬಗಲ್ ಹರಿದದ್ದ ಹಂಗೆ ಇರಲ್ರಿ. ಅದು ಆಯಿಂತ್ರ ಯಾವಾಗ ಅದು ನೀರಿಗೆ ಬರ್ತೈತಿರಲ್ಲ, ಅವಾಗ ಇದೇನು ಸೈಡಿಗೇನು ಬಗಲ್ ಹರಿಯತ್ತಿದೆ ನೋಡ್ರಿ, ಕಬ್ಬಿನ ಬಾಜು ನೋಡಿ ಸೆಂಟ್ರ್ ಮಾಡಿಕೊಂಡು ಮಗಲ ತಗ್ಗು ಬರ್ತೈತೆ ನೋಡ್ರಿ. ಆ ತಗ್ಗಿನ ಒಳಗೆ ಏನೈತಿ ಗೊಬ್ಬರ ಹಾಕೋದು ನೋಡಿ. ಗೊಬ್ಬರ ಹಾಕಿಸಿಂದ ನೆಕ್ಸ್ಟ್ ನೀರು ಕೊಡ್ರಿ. ಅದು ಬೇರಿನ ಬಡ್ಡಿಗೆ ಹೋಗಿ ಗೊಬ್ಬರ ಬೇರೆ ತಿನ್ನೋಕೆ ಅನುಕೂಲ ಆಗ್ತೈತಿ. ಈ ರೀತಿ ನೀವು ಪ್ರತಿ ಸರಿ ನೀವು ಮಾಡುವಾಗ ಮಾಡ್ಕೊತ ಬಂತಿರ್ಲು ನಿಮ್ಗೆ ಭಾರಿ ಕಬ್ಬು ಗ್ರೋತ್ ಬರ್ಲಾಕತ್ತೈತಿ. ಮತ್ತು ಒಂದು 5-6 ವರ್ಷ ನೀವು ಹಿಂಗೆ ರೌಂದಿ ಮಾಡ್ಕೋತ ಹೋದ್ರಲ್ಲೂ ಏನಾಗುತ್ತೆ, ನಿಮ್ಮ ಭೂಮಿನ ಹಿಂದಕ್ಕೆ ಹೊಸನೆಲ್ಲ ಇರ್ತಾವಲ್ಲ ಆ ರೀತಿ ಹಾಕೋತ ಹೋಗ್ತೈತಿ. ಹೀಗಾಗಿ ಈ ರೀತಿ ಮಾಡ್ಕೊಂಡು ಧನ್ಯವಾದಗಳು ಎಲ್ಲರಿಗೂ. ಮತ್ತು ಮುಂದಿನ ವೀಡಿಯೋಕ್ಕೆ ಭೇಟಿಯಾಗೋಣ.